ನಾನೀಗ ಇನ್ನೊಂದು ಲಾಂಗ್ ಫ್ರಾಕ್ ತೊಗೊಂಡಿದ್ದೀನಿ. ಇದು ಫುಲ್ಲು ಲಾಂಗ್ ಇಲ್ಲ, ಸ್ವಲ್ಪ ಕಡಿಮೆ ಇದೆ. ಇದು ಉಲ್ಟಾ, ಇದು ಸೀದಾ ನೋಡಿ, ನೆಮಲಿ ಡಿಸೈನ್ ಇದೆ. ಇದು 6 ಮೀಟ್ರ್ ಸೇಮು, ಬಟ್ ಇದರಲ್ಲಿ 4 ಮೀಟ್ರಲ್ಲೇ ನಾನು ಲೆಹಂಗಾ ಹೊಲ್ದಿದ್ದು, ಲಾಂಗ್ ಫ್ರಾಕು ಸಾರಿ. 2 ಮೀಟ್ರು ನಾನು ವೇಲ್ಗೆ ಎತ್ತಿಟ್ಟೆ. ಈಗ ಇದನ್ನು ಜಿಗ್ಜಾಗ್ ಮಾಡ್ತೀನಿ, ನೋಡೋಣ. ಹೊಲಿಯೋದು ಮಾಡೋಕ್ಕಾಗಲಿಲ್ಲ. ಇನ್ನೊಂದು ಏನಪ್ಪ ಅಂದರೆ ನೋಡಿ, ಜಿಗ್ಜಾಗ್ ಚೆನ್ನಾಗೇ ಬರ್ತಾಯಿದೆ ಅಲ್ವಾ, ಚೆನ್ನಾಗೇ ಬರ್ತಾಯಿದೆ ಜಿಗ್ಜಾಗು. ಇದು ಫೋಲ್ಡ್ರು, ಮಿಷನ್ದು ಫೋಲ್ಡ್ರ್ ಅಲ್ವಾ, ಇಲ್ಲಿರುತ್ತಲ್ವ, ಈ ಫೋಲ್ಡ್ರು ಹೊಟ್ಟೋಗಿದೆ, ಮುರಿದೋಗಿದೆ ನೋಡಿ. ಹಿಂಗಿರ್ಬೇಕು, ಹಿಂಗಿದ್ರೆ ಈ ಬಟ್ಟೆನ ಫೋಲ್ಡ್ ಮಾಡ್ಕೊಳುತ್ತಿದೆ. ಇದು ಮುರಿದೋಗಿದೆ, ಹೆಂಗೋಯ್ತೋ ಗೊತ್ತಿಲ್ಲ ನನಗೂ, ಮುರಿದೋಗಿದೆ. ಆದರೂ ಜಿಗ್ಜಾಗ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬರುತ್ತೆ ಅಂತ ಒಂದು ನಂಬಿಕೆಯಿಂದ ಮಾಡ್ತಾಯಿದ್ದೀನಿ. ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ರಿಗೂ ತುಂಬ ಧನ್ಯವಾದಗಳು, ನಮಸ್ಕಾರ. ವಿಡಿಯೋನ ಕೊನೆ ತನಕ ನೋಡಿ. ಜಿಗ್ಜಾಗು ಫೋಲ್ಡ್ರು ಮುರಿದೋಗಿದ್ರೂ ಸಹ ಯಾವ ಥರ ಬಂತು ಜಿಗ್ಜಾಗ್ ಅಂಬೋದನ್ನ ತಿಳ್ಕೊಬೋದಲ್ವ. ಈ ಮನೇಲೂ ಮಿಷನ್ ಈ ಥರ ಇದ್ದರೆ ನೀವು ಒಂದು ವೇಳೆ ಟೆನ್ಷನ್ ತರಲಿಲ್ಲ ಅಂದರೂ ಎಮರ್ಜೆನ್ಸಿ ಟೈಮಲ್ಲಿ ಮಾಡ್ಕೋಬೋದು ಇದನ್ನು. ಇದು ಹೋಗ್ಬಿಟ್ಟು ಮಿಷನ್ ಚಕ್ರ ಹೋಗ್ಬಿಟ್ಟು ಗೋಡೆಗೆ ಟಚ್ ಆಗ್ತಾಯಿದೆ. ಅದಕ್ಕೆ ನಾನೊಂದು ಟ್ರಿಕ್ ಮಾಡಿದ್ದೀನಿ ನೋಡಿ. ಯಾವ ಥರ ಅಂದರೆ, ನೋಡಿ, ಈ ಗುಂಡ್ಕಲ್ಲನ್ನ ಅಲ್ಲಿಟ್ಟು, ಈ ಗುಂಡ್ಕಲ್ಲದು ಅಲ್ಲಿಟ್ಬಿಟ್ಟು, ಇದು ಹೋಗ್ಬಿಟ್ಟು ಅದಕ್ಕೆ ಟಚ್ ಆಗಬಾರ್ದು ಗೋಡೆಗೆ. ಆ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ. ಪ್ರತಿ ಸಲಿನೂ ಅದು ಬಿದ್ದೋಗ್ತಾ ಇದೆ, ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಗುಂಡ್ಕಲ್ಲಲ್ವಾ, ಜರುಗುತ್ತೆ. ಇದು 6 ಮೀಟ್ರದಲ್ಲ ಲಾಂಗ್ ಫ್ರಾಕು, 4 ಮೀಟ್ರು. ಇದರಲ್ಲಿ 2 ಮೀಟ್ರ್ ವೇಲ್ ಕಟ್ ಮಾಡಿಬಿಟ್ಟಿದ್ದೀನಿ. ಚೆನ್ನಾಗೇ ಬರ್ತಾಯಿದೆ, ಏನು ಪ್ರಾಬ್ಲಮ್ ಇಲ್ಲ.
ಫೋಲ್ಡ್ರ್ ಇಲ್ಲ ಅಂದರೂ ಸಹ ನೀಟಾಗೆ ಫೋಲ್ಡ್ ಆಗ್ತಾಯಿದೆ. ಕ್ಲೀನಾಗಿ ನೋಡಿ, ಅಲ್ಲಿ ಕ್ಲೀನಾಗಿ ಫೋಲ್ಡ್ ಆಗ್ತಾಯಿದೆ. ಬಟ್ಟೆನ ಈ ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಕೊಡ್ತಾಯಿದ್ರೆ ನೋಡಿ, ಅಲ್ಲಿ ಫೋಲ್ಡ್ ಎಷ್ಟು ಚೆನ್ನಾಗಿ ಕೂತಿದೆ. ಇಲ್ಲಿ ಫೋಲ್ಡ್ ಇದೆಯಲ್ಲ, ಅದೇ ಫೋಲ್ಡ್ ಆಗುತ್ತೆ. ಇಲ್ಲಿ ಯಾಕೆ ಕಟ್ ಮಾಡಿಕೊಂಡೆ ಅಂದರೆ, ಅಲ್ಲಿ ಟೆನ್ಷನ್ ದಪ್ಪ ಬರುತ್ತೆ. ಈ ಮಿಷಿನಲ್ಲಿ ಹೊಲಿಯೋಕ್ಕಾಗಲ್ಲ, ಯಾಕಂದರೆ ಇದು ಚಿಕ್ಕ ಮಿಷಿನ್ ಅಲ್ವಾ, ಫೋಲ್ಡ್ ಆಗಿ ಎಲ್ಲ ಅಷ್ಟು ದಪ್ಪ ಬರುತ್ತೆ. ಅದಕ್ಕೋಸ್ಕರ ನಾನು ಕಟ್ ಮಾಡಿಕೊಂಡೆ. ನಾವು ಲೆಫ್ಟ್ ಹ್ಯಾಂಡಲ್ಲಿ ನೀಟಾಗಿ ಬಟ್ಟೆನ ಕೊಡಬೇಕು. ಅದಕ್ಕೆ ಎಷ್ಟು ಬೇಕಷ್ಟು ತಾನಾಗಿ ಫೋಲ್ಡ್ ಆಗುತ್ತೆ. ಫೋಲ್ಡ್ ಇದ್ದರೆ ಸಾಕು. ನನಗೂ ಗೊತ್ತಿಲ್ಲ, ಟೆನ್ಷನ್ ತರೋಕ್ಕೆ ಆಗದೆ ಈ ಥರ ಹೊಲಿತಾ ಇದೆ. ಲಂಗ 4 ಮೀಟ್ರದಲ್ವ, ಬೇಗ ಮುಗಿತಾ ಇಲ್ಲ ಲೆಹಂಗ.
ಇನ್ನೊಂದು ಸ್ವಲ್ಪ ಇದೆ ನೋಡಿ, ಇಲ್ಲಿವರೆಗಷ್ಟೇ, ಬೇಗನೆ ಮುಗೀತು. ಇಷ್ಟೊತ್ತು ಈ ವಿಡಿಯೋ ನೋಡಿದವ್ರು ಎಲ್ರಿಗೂ ತುಂಬ ಥ್ಯಾಂಕ್ ಯು. ನಿಮಗೂ ಈ ಥರ ಮಿಷನ್ ಇದ್ದು ನಿಮ್ಮ ಮನೆಯಲ್ಲೂ ಈ ಥರ ಟೆನ್ಷನ್ ಹೋಗಿದ್ದರೆ, ಒಂದು ವೇಳೆ ಹೋಗೋದು ಬೇಡ, ಹೋಗಿದ್ದರೆ ಎಮರ್ಜೆನ್ಸಿಗೆ ಪರವಾಗಿಲ್ಲ ಸ್ಟಿಚ್ ಮಾಡ್ಬೋದು, ತಲೆ ಕೆಡಿಸ್ಕೊಬೇಡಿ. ನಂಗೆ ತೋಚಿದ್ದನ್ನು ಹೇಳಿ ಹಾಕ್ತಾಯಿದ್ದೀನಿ, ವಿಡಿಯೋ ಹಾಕ್ತಾಯಿದ್ದೀನಿ. ನಮ್ಮ ಚಾನಲ್ನ ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.